ನೀವೇನಾದರೂ ಮೈಸೂರಲ್ಲಿ ಇದ್ಕೊಂಡು ನಮ್ಮ ಮಲೆನಾಡು ಊಟ ತಿಂಡಿನ ಮಿಸ್ ಮಾಡ್ಕೊಳ್ತಾ ಇದ್ರೆ ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್. ಅದೇನಪ್ಪ ಅಂದರೆ ತಂಬುಳಿ ಮನೆ ಓಪನ್ ಆಗಿದೆ ಕಣ್ರಿ. ಎಸ್, ನಮ್ಮ ಮೈಸೂರಿನ ತಟಗಳಿ ಏರಿಯಾದಲ್ಲಿ ತಂಬುಳಿ ಮನೆ ಓಪನ್ ಆಗಿದೆ. ಬರೀ ನಮ್ಮ ಮಲೆನಾಡವ್ರು ಮಾತ್ರ ಅಲ್ಲ, ಬೇರೆಯವರು ಕೂಡ ಹೋಗಿ ಇಲ್ಲಿ ಊಟ ತಿಂಡಿನ ಮಾಡ್ಬೋದು. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಮಲೆನಾಡು ಸ್ಟೈಲ್ ಫುಡ್ನ ಟ್ರೈ ಮಾಡಲೇಬೇಕು. ಇನ್ನು ಇಲ್ಲಿಯ ಮೆನು ವಿಚಾರಕ್ಕೆ ಬಂದರೆ ದೋಸೆ ಐಟಮ್ಗಳು, ಇಡ್ಲಿ ಐಟಮ್ಗಳು, ಹಾಗೆ ನಮ್ಮ ಮಲ್ನಾಡ್ ಸ್ಪೆಷಲ್ಲು ಅದೇ ಬಾಂಬೋ ಅದು ಕೂಡ ಇದೆ. ವೆರೈಟೀಸ್ ಆಫ್ ಕಡುಬುಗಳು ಅಂದರೆ ನುಚ್ಚಿನ ಕಡುಬಾಗಿರ್ಬೋದು, ಬಟ್ಲು ಕಡುಬು, ಚೀನಿಕಾಯಿ ಕಡುಬು, ಹೀಗೆ ಹಲವಾರು. ಇನ್ನು ಊಟದ ವಿಚಾರಕ್ಕೆ ಬಂದರೆ ಬಾಳೆದೆಲೆ ಊಟ ಸಿಗುತ್ತೆ ಇಲ್ಲಿ. ನೀವೇನಾದರೂ ತಟ್ಟೆಲಿ ಊಟ ಮಾಡೋದಕ್ಕೆ ಪ್ರಿಫರ್ ಮಾಡಿದ್ರೆ ಅದು ಕೂಡ ಸಿಗುತ್ತೆ. ಊಟ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮನೇಲೇ ಊಟ ಮಾಡಿದ ರೀತಿ ಇತ್ತು. ಬೇರೆ ಹೋಟೆಲ್ಗಳಿಗೂ ಇಲ್ಲಿಗೂ ನಾನು ಒಂದು ಪಾಯಿಂಟ್ನ ನೋಟ್ ಮಾಡಿ ಹೇಳಲೇಬೇಕು ಅಂದರೆ ಇಲ್ಲಿ ರೈಸ್ ತುಂಬಾ ಸಾಫ್ಟಾಗಿತ್ತು. ಬೇರೆ ಹೋಟೆಲ್ಗಳ ಥರ ಗಟ್ಟಿ ಇರಲಿಲ್ಲ. ಇಲ್ಲಿ ಅನ್ಲಿಮಿಟೆಡ್ ರೈಸ್, 3 ವೆರೈಟಿಯ ತಂಬುಳಿಗಳು, ಕೋಸಂಬರಿ ಪಲ್ಯ, ಬಿಸಿಬೇಳೆ ಬಾತ್, ಚಟ್ನಿ, ಹಪ್ಪಳ, ಹೀಗೆ ಹಲವಾರು ಡಿಶಸ್ನ ಬಡಿಸಿದ್ರು. ಊಟ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಆ್ಯನ್ ಅಮೇಝಿಂಗ್ ಮೀಲ್. ಇದಾದಮೇಲೆ ವೆಜಿಟೇಬಲ್ ದೋಸೆ ತೊಗೊಂಡೆ. ಕೆಂಪು ಕಾಯಿ ಚಟ್ನಿ, ಬಿಳಿ ಕಾಯಿ ಚಟ್ನಿ, ಹಾಗೆ ಖಾರ ಚಟ್ನಿ ಮತ್ತು ತುಪ್ಪದ ಜೊತೆ ಸರ್ವ್ ಮಾಡಿದರು. ಖಾರ ಚಟ್ನಿ ಅಂತೂ ನಮ್ಮ ಮನೇಲೇ ಮಾಡ್ದಂಗಿತ್ತು. ದೋಸೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಎಸ್, ಅಗೇನ್ ಇಟ್ಸ್ ಅ ಹಿಟ್. ಇನ್ನು ನಾನು ನೆಕ್ಸ್ಟ್ ಟ್ರೈ ಮಾಡಿದ್ದು ಆರೋಗ್ಯಕರವಾದ ಚಾಟ್ಸ್ ಸೆಕ್ಷನಿಂದ ದಹಿ ಪೂರಿನ. ಪೂರಿ ಒಳಗಡೆ ಸ್ಟಫಿಂಗಿಗೆ ಅಂತ ಹೇಳಿಬಿಟ್ಟು ಸ್ವೀಟ್ ಮೊಸರು ಹಾಗೆ ಹೆಸರು ಕಾಳಿಂದ ಮಾಡಿರುವಂತಹ ಒಂದು ಸ್ಟಫಿಂಗ್ನ ಕೊಡ್ತಾರೆ. ಇದನ್ನು ನಾವು ನೀಟಾಗಿ ಪೂರಿ ಒಳಗಡೆ ಹಾಕ್ಕೊಂಡು ತಿಂತಾ ಇದ್ರೆ ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಸ್, ಇಟ್ಸ್ ಅ ಹೆಲ್ದಿ ಚಾಟ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ದಿಸ್ ಇಸ್ ಚಾಂದಿನಿ ಸೈನಿಂಗ್ ಆಫ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.